ಎಲ್ಲರಿಗೂ ನಮಸ್ಕಾರ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಎಷ್ಟೊಂದು ಉಪಯೋಗಗಳಿವೆ ಅಂತ ಗೊತ್ತು. ಸೊ ಅದು ದಿನ ಮಾಡ್ಕೊಳ್ಳಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಈ ರೀತಿ ನೀವು ಕ್ಯೂಬ್ಸ್ ಥರ ಮಾಡಿಟ್ಕೊಂಡ್ರೆ ಪ್ರತಿದಿನ ನೀವು ಸೇವಿಸ್ಬೋದು. ಇಲ್ಲಿ ನಾನು ಅರ್ಧ kg ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಕೂಡ ಒರೆಸಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಇದಕ್ಕೇನೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 2 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದಕ್ಕೇನೆ ನಾನು ಶುಂಠಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಥರ ಆಗುತ್ತಲ್ಲ, ನಿಮ್ಗೆ ಇಷ್ಟ ಅಂದರೆ ಕುಡಿಬೇಕಾದ್ರೆ ನಿಮಗೆ ಪಲ್ಪ್ ಸಿಕ್ಕಿದ್ರೆ ಓಕೆ ಅಂದರೆ ಇದೇ ಥರ ನೀವು ಕ್ಯೂಬ್ಸ್ನ ಮಾಡ್ಕೋಬೋದು. ಇಲ್ಲ ಬೇಡ ನೀವು ಸ್ಟ್ರೈನ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಜ್ಯೂಸ್ ತಗೊಳ್ಳಿ. ಈ ಜ್ಯೂಸ್ನ ನಾವು ಇವಾಗ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು. ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಉಪ್ಪು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡು ಓವರ್ ನೈಟ್ ಫ್ರೀಜರಲ್ಲಿ ಇಟ್ಕೋಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಿದ್ರಲ್ಲ ಐಸ್ ಕ್ಯೂಬ್ಸ್ ಈ ರೀತಿ ರೆಡಿ ಆಗೋಗಿದೆ. ಸೊ ನೀವು ಬೆಳಗ್ಗೆ ಡಿಟಾಕ್ಸ್ ವಾಟರ್ ಥರ ತಗೋಬೇಕು ಅಂದರೆ ಒಂದು ಸ್ವಲ್ಪ ಲ್ಯೂಕ್ ವಾಮ್ ವಾಟರ್ ಹಾಕ್ಕೊಳ್ಳಿ. ಬಿಸಿ ಬಿಸಿ ನೀರು ಹಾಕಬೇಡಿ. ಸ್ವಲ್ಪ ವಾಟರ್ ಲ್ಯೂಕ್ ವಾಮ್ ಇದ್ದರೆ ಸಾಕು. ಸೊ ಆ ಟೈಮಲ್ಲಿ ನೀವು ಈ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಒಂದು 4 ರಿಂದ 5 ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. 15 ರಿಂದ 30 ದಿವಸ ತನಕ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಫ್ರೀಜರಲ್ಲೇ ಇಟ್ಕೋಬೇಕು. ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು 4 ರಿಂದ 5 ಹಾಕ್ಕೊಳ್ಳಿ. ಇದು ಕ್ಯೂಬ್ಸ್ ಚಿಕ್ಕದಾಗಿರೋದ್ರಿಂದ ನಾನು 4 ರಿಂದ 5 ಹಾಕ್ಕೊತಿದ್ದೀನಿ. ಸೊ ಈ ರೀತಿ ಲ್ಯೂಕ್ ವಾಮ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ ಥರ ಕುಡಿಬೋದು. ಇಲ್ಲ ಯಾವಾಗಾದರೂ ನೀವು ಬಿಫೋರ್ ಮೀಲ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಮುಂಚೆ ಈ ರೀತಿ ಕುಡಿಬೋದು. ಇಲ್ಲ ಅಂದರೆ ನೀವು ಆಫೀಸ್ಗೆ ಏನಾದರೂ ವಾಟರ್ ಬಾಟಲ್ ತೊಗೊತಿದ್ದೀರಾ ಅಂದರೆ ಅದರಲ್ಲಿ ಕ್ಯೂಬ್ಸ್ ಹಾಕೊಂಡು ಕುಡಿದ್ರೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.